ಒನ್ಸ್ ಅಗೈನ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ದರ್ಶನ್ ಗ್ಯಾಂಗ್ಗೆ 5 ದಿನಗಳ ಪೊಲೀಸ್ ಕಸ್ಟಡಿ, ಜೈಲಲ್ಲ ಪೊಲೀಸ್ ಕಸ್ಟಡಿ. ಸಾಧಾರಣವಾಗಿ ಜೈಲಿಗೆ ಹೋಗಬೇಕು ಅಂತ ಬಯಸ್ತಾ ಇರ್ತಾರೆ, ಅಂದರೆ ಪರಪ್ಪನ ಅಗ್ರಹಾರಕ್ಕೆ. ಆದರೆ ಹಂಗಾಗಲಿಲ್ಲ, ಪೊಲೀಸ್ ಕಸ್ಟಡಿ. ಒನ್ಸ್ ಅಗೈನ್ ಲಕ್ಷ್ಮೀಪುರ ಠಾಣೆಯಲ್ಲಿ ಇರ್ತಾರೆ. ಡಿ ಗ್ಯಾಂಗ್ ಮತ್ತೆ ಪೊಲೀಸ್ ಕಸ್ಟಡಿಗೆ. ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲೇ ಇರಬೇಕು. 2 ಆಪ್ಷನ್ ಇತ್ತು, ಒಂದು ಪರಪ್ಪನ ಅಗ್ರಹಾರ, ಇಲ್ಲ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆ. ಒನ್ಸ್ ಅಗೈನ್ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲೇ. ಇದು ಕಿರಿಕಿರಿ. ಸಾಧಾರಣವಾಗಿ ಪೊಲೀಸ್ ಕಸ್ಟಡಿ ಅಂದರೆ ಡ್ರಿಲ್ ಮಾಡ್ತಾನೆ ಇರ್ತಾರೆ, ಬೆಳಗ್ಗೆ ಕೆಳಗೆ, ಮೇಲೆ ಕೆಳಗೆ. ನಿಮಗೆ ಜೈಲಿಗೆ ಹೋದರೆ ಡೈಲಿ ಎನ್ಕ್ವೈರಿ ಇರೋದಿಲ್ಲ. 5 ದಿನ ಪೊಲೀಸ್ ಕಸ್ಟಡಿಗೆ, 5 ದಿನ ಮತ್ತೆ ಪೊಲೀಸರ ಕೈಯಲ್ಲೇ ರುಬ್ಬಿಂಗ್. ಎರಡು ಕೇಳ್ತಾರೆ, ಅಂದರೆ ಹೊರಗೆ ಬಿಡೋ ಪ್ರಶ್ನೆ ಇಲ್ಲ ಬಿಡಿ. ಒಂದು ನ್ಯಾಯಾಂಗ ಬಂಧನ ಅಂತಂದರೆ ಜೈಲು, ಅಂದರೆ ಪರಪ್ಪನ ಅಗ್ರಹಾರ. ಆಗ ಪೊಲೀಸರು ಹೇಳ್ತಾರೆ, ಇಲ್ಲ ಸರ್, ಅವನ ಹತ್ರ ಇನ್ನೂ ಸ್ವಲ್ಪ ಮಾಹಿತಿ ಪಡಿಬೇಕಿದೆ, ನಮ್ಮ ಕೈ ಕೊಡಿ ವಿಚಾರಣೆಗೆ ಅಂತ. ಈಗ ಪೊಲೀಸ್ ಸ್ಟೇಷನಲ್ಲೇ ಇರಬೇಕು. ಯಾರೆಲ್ಲ ನೋಡಿ, ಇದೆಲ್ಲ ಅಕ್ಯೂಸ್ಡ್ 10 ಜನರಿಗೆ, ಎಲ್ರಿಗೂ ಇಲ್ಲ, 10 ಜನರಿಗೆ. ಈಗ ಉಳಿದವರನ್ನ ಏನು ಬಿಡ್ತಾರಾ ಮತ್ತೊಂದು ಎಲ್ಲ ಇರುತ್ತೆ. ಯಾಕಂದರೆ ಫಾರ್ ಎಕ್ಸಾಂಪಲ್ A1 ಪವಿತ್ರ, A2 ದರ್ಶನ್, A7 ಅನು. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. A10 ಹೀಗೆ 19 ಜನರ ಪೈಕಿ ಓಕೆ, ಶ್ರೀಪಾದ್ ಪಾಟೀಲ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ. ಶ್ರೀಪಾದ್, 19 ಪೈಕಿ 10 ಜನ ಪೊಲೀಸ್ ಕಸ್ಟಡಿಗೆ, ನಾಟ್ ಜೈಲ್. ಇದು ಪೊಲೀಸ್ ಸ್ಟೇಷನಲ್ಲೇ ಮತ್ತೆ ರುಬ್ಬಿಂಗ್ ಕಾರ್ಯ ಇರುತ್ತೆ. ಇವತ್ತೇನಾದರೂ ಅವ್ರು ಜೈಲಿಗೆ ಹೋಗ್ತಾರೆ ಅಂತ ಅಂದಿದ್ರೆ ಸ್ವಲ್ಪ ಆರಾಮ ಅಂತ ಲೆಕ್ಕ. ಪೊಲೀಸ್ ಸ್ಟೇಷನ್ ಅಂದರೆ ಮತ್ತೆ ಹೋಗ್ಬೇಕು, ಬರಬೇಕು, ಅಲ್ಲೇ ಕೂತ್ಕೋಬೇಕು, ಮೇಲೆ ಕೆಳಗೆ ಎಲ್ಲ. ನಮಗೂ ಅದೇ ಕೆಲಸ ನಾಳೆಯಿಂದ. ಒನ್ಸ್ ಅಗೈನ್, ಎಸ್, ಲೇಟೆಸ್ಟ್ ಅಪ್ಡೇಟ್ ಏನಿದೆ? ಎಸ್ ಜಯಪ್ರಕಾಶ್, ಈಗಾಗಲೇ ಜುಡಿಷಿಯಲ್ ಕಸ್ಟಡಿಯ ಬಗ್ಗೆ ಭಾರಿ ಚರ್ಚೆಗಳಾಗ್ತಾ ಇತ್ತು. ಫೈನಲಿ ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಈ ಹಿಂದೆ ಒಂದು 15 ನಿಮಿಷದ ಹಿಂದೆ ಒಂದು ವಿಚಾರವನ್ನು ನಾನು ತಿಳಿಸ್ತಾ ಇದ್ದೆ. ವಿಚಾರಣೆಯ ಸಂದರ್ಭದಲ್ಲಿ ತನಿಖೆಗೆ ಸಹಕರಿಸಲಿಲ್ಲ ಅಂತಂದ್ರೆ ಅಸಲಿ ವಿಚಾರಣೆ ಯಾವಾಗ ಆರಂಭ ಆಗುತ್ತೆ ಅಂತಂದ್ರೆ ಎಲ್ಲರನ್ನು ಒಟ್ಟಿಗೆ, ಅಂದ್ರೆ ಮುಖಾಮುಖಿ ಕೂರಿಸಿ ವಿಚಾರಣೆಗೆ ಒಳಪಡಿಸುವಂತಹ ಕೆಲಸ ಆಗುತ್ತೆ. ಆದರೆ ವೈಯಕ್ತಿಕವಾಗಿ ಕೂತಂತಹ ಸಂದರ್ಭದಲ್ಲಿ ಪಡೆದಂತಹ ಹೇಳಿಕೆಗಳು ಮತ್ತು ಸಾಮೂಹಿಕವಾಗಿ, ಅಂದ್ರೆ ಮುಖಾಮುಖಿಯಾಗಿ ಆರೋಪಿಗಳನ್ನ ಕೂರಿಸಿ ವಿಚಾರಣೆ ನಡೆಸಿದಾಗ ಬಂದಂತಹ ಹೇಳಿಕೆಗಳಿಗೆ ಸಾಮ್ಯತೆ ಆಗಲಿಲ್ಲ ಅಂತಂದ್ರೆ ಮತ್ತೆ ಅವರನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇರುತ್ತೆ. ಮೊದಲಿನಿಂದನೂ ಕೂಡ ಕೋರ್ಟ್ನ ಕಲಾಪದ ಸಂದರ್ಭದಲ್ಲಿ ವಾದ ಮಾಡಿದ್ದು ಕೂಡ ಇದೆ. ನಮಗೆ ಇನ್ನೂ ಕೂಡ ಹೆಚ್ಚಿನ ವಿಚಾರಣೆ ಅಗತ್ಯ ಇರೋದ್ರಿಂದ ಇನ್ನಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಬೇಕು ಅನ್ನುವಂತಹ ಪ್ರಬಲವಾದ ವಾದವನ್ನ SPP ಮಂಡನೆ ಮಾಡಿದ್ರು. ಅವರ ಒಂದು ವಾದಕ್ಕೆ ಈಗ ಪುರಸ್ಕಾರ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಹಲವು ಆರೋಪಿಗಳಿಗೆ ಈಗ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಅಗೇನ್ ಈ ಕೋರ್ಟ್ನಿಂದ ನೇರವಾಗಿ ಮತ್ತೆ ಅವರು ಸ್ಟೇಷನ್ಗೆ ಹೋಗ್ತಾರೆ, ಅಲ್ಲಿ ಮತ್ತೆ ಹೆಚ್ಚಿನ ವಿಚಾರಣೆಗೆ ಒಳಪಡಿಸುವಂತಹ ಕೆಲಸ ಆಗುತ್ತೆ ಈ ಒಂದು ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮುಚ್ಚಿದ ಲಕೋಟೆಯಲ್ಲಿ ಕೆಲವು ಗಂಭೀರವಾದಂತಹ ದಾಖಲೆಗಳನ್ನ ಮಾನ್ಯ ನ್ಯಾಯಾಧೀಶರಿಗೆ ಸಲ್ಲಿಸುವಂತಹ ಕೆಲಸವೂ ಕೂಡ ಆಯಿತು. ಅವರ ಅವಗಾಹನೆಗೆ ತರುವಂತಹ ಕೆಲಸ ವಿಶೇಷವಾಗಿ ಏನಾಯಿತು ಅಂತಂದ್ರೆ, ಇದರಲ್ಲಿ ಮುಖ್ಯವಾದಂತಹ ದಾಖಲೆಗಳಿದೆ, ದಯವಿಟ್ಟು ಗಮನಿಸಬೇಕು ತಾವು ಅಂತ ತಮ್ಮ ಅವಗಾಹನೆಗೆ ತರುವಂತಹ ಪ್ರಯತ್ನ ನಮ್ಮಿಂದ ಆಗ್ತಾ ಇದೆ ಅನ್ನುವಂತಹ ಪ್ರಬಲವಾದ ವಾದ ಮಂಡನೆ ಆಯಿತು.
ಸೊ ಇವೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿರುವಂತಹ ಕೋರ್ಟ್ ಈಗ ಮತ್ತಷ್ಟು ದಿನ ಕಸ್ಟಡಿಗೆ ಕೊಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇತ್ತು. ಆ ಪ್ರಕಾರವಾಗಿ ಮತ್ತೆ ಈಗ ಪೊಲೀಸ್ ಕಸ್ಟಡಿಗೆ ನೀಡುವಂತಹ ಕೆಲಸ ಆಗಿದೆ. ಸೊ ನಾಳೆಯಿಂದ ಮತ್ತೆ ಡ್ರಿಲ್ಲಿಂಗ್ ನಡೆಯುತ್ತೆ. ಡ್ರಿಲ್ಲಿಂಗ್ನ ಸಂದರ್ಭದಲ್ಲಿ ಮತ್ತೆ ಈ ಒಂದು ಕೇಸ್ಗೆ ಯಾವ ರೀತಿ ಆಯಾಮ ಸಿಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಒಬ್ಬ ಆರೋಪಿ ಅಥವಾ ಆರೋಪ ಒಂದು ಕೆಲಸದಲ್ಲಿ ಅಪರಾಧದ ಕೆಲಸದಲ್ಲಿ ಭಾಗಿಯಾದಂತಹ ವ್ಯಕ್ತಿ ಸರೆಂಡರ್ ಆಗ್ತಾನೆ ಅಂತಂದ್ರೆ ಆತ ಸುಮ್ಮನೆ ಸರೆಂಡರ್ ಆಗೋದಿಲ್ಲ. ಆತನ ಹಿಂದೆ ಒಂದು ಹೋಮ್ವರ್ಕ್ ಇರುತ್ತೆ. ಜೂನ್ 20ರವರೆಗೆ ಆರೋಪಿಗಳನ್ನ ಕಸ್ಟಡಿಗೆ ಕೊಡಲಾಗಿದೆ. 42ನೇ ACMM ನ್ಯಾಯಾಲಯ ಆ ಆದೇಶವನ್ನು ಹೊರಡಿಸಿದೆ. ದರ್ಶನ್ ಮತ್ತು ಗ್ಯಾಂಗ್ ಪೊಲೀಸರ ವಶಕ್ಕೆ ಈಗ 10 ಜನರನ್ನ ಕಸ್ಟಡಿಗೆ ಕೊಡಲಾಗಿದೆ. ಇವತ್ತು ಹಾಜರುಪಡಿಸಿದ್ದಂತಹ ಎಲ್ಲ ಆರೋಪಿಗಳಿಗೆ ಪೊಲೀಸ್ ಕಸ್ಟಡಿಯನ್ನ ಕೊಡಲಾಗಿದೆ. ಮತ್ತಷ್ಟು ಸಾಕ್ಷ್ಯವನ್ನ ಕಲೆ ಹಾಕ್ತಾರೆ ಪೊಲೀಸರು, ಮತ್ತಷ್ಟು ತನಿಖೆಯನ್ನ ಮಾಡ್ತಾರೆ. ಅಪ್ಡೇಟ್ ಪಡ್ಕೊಳ್ಳೋಣ. ಕ್ರೈಮ್ ಬ್ಯೂರೋ ಚೀಫ್ ಸುನಿಲ್ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಈಗ ಮತ್ತಷ್ಟು ಕಾಲ ಇವರನ್ನ ಕಸ್ಟಡಿಗೆ ತಗೊಂಡಿರೋದ್ರಿಂದ ತನಿಖೆ ಮುಂದಿನ ಹಂತಕ್ಕೆ ಹೋಗುತ್ತಾ? ಈಗ ಇನ್ನಷ್ಟು ಬಿಗಿಯಾದ ತನಿಖೆ ನಡೆಯುತ್ತಾ? ಇನ್ನಷ್ಟು ಸಾಕ್ಷ್ಯ ಸಂಗ್ರಹ ನಡೆಯುತ್ತಾ? ಹೇಗಿರುತ್ತೆ ಈಗ ಮುಂದಿನ ತನಿಖೆ? ಎಸ್, ಶ್ರೀಲಕ್ಷ್ಮಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಂಧಿತರಾಗಿದ್ದಂತಹ ಆರೋಪಿಗಳಲ್ಲಿ ಒಟ್ಟು 10 ಜನ ಆರೋಪಿಗಳನ್ನು ಮುಂದಿನ 5 ದಿನಗಳ ಕಾಲ ಕಾಮಾಕ್ಷಿಪಾಳ್ಯ ಪೊಲೀಸರು ಕಸ್ಟಡಿಗೆ ಪಡ್ಕೊಂಡಿರೋದು. ಇಲ್ಲಿ ಇವರನ್ನು ಕಸ್ಟಡಿಗೆ ಪಡ್ಕೊಳ್ಳೋದಕ್ಕೆ ಪ್ರಮುಖವಂಥ ಕಾರಣ ಏನು ಅಂತ ಹೇಳಿದರೆ, ಈಗಾಗಲೇ ನಡೆದಂತಹ ತನಿಖೆಯಲ್ಲಿ ಪ್ರತಿಯೊಬ್ಬ ಆರೋಪಿಯನ್ನು ಕೂಡ ವಿಚಾರಣೆಗೊಳಪಡಿಸಲಾಗಿತ್ತು. ಅವರ ಸ್ವಇಚ್ಛಾ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿತ್ತು ಮತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷ್ಯಗಳನ್ನು ಕೂಡ ಸಂಗ್ರಹ ಮಾಡಲಾಗಿತ್ತು. ಆದರೆ ಪ್ರಕರಣದಲ್ಲಿ ಮತ್ತಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಿಸುವಂಥ ಒಂದು ಅಗತ್ಯ ಇರೋದ್ರಿಂದಾಗಿ ಹೆಚ್ಚಿನ ವಿಚಾರಣೆಗೋಸ್ಕರ ಮತ್ತೆ 9 ದಿನಗಳ ಕಾಲ ಕಸ್ಟಡಿಗೆ ಕೊಡಿ ಅನ್ನುವಂಥ ಒಂದು ಮನವಿಯನ್ನು ಇಲ್ಲಿ ವಕೀಲರು ಸಲ್ಲಿಸಿದರು. ಇಲ್ಲಿ ಗಮನಿಸಬೇಕಾದಂಥ ಮತ್ತೊಂದು ವಿಚಾರ ಅಂತ ಹೇಳಿದರೆ, ತನಿಖೆಗೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿಯನ್ನು ಮುಚ್ಚಿದ ಲಕೋಟೆಯಲ್ಲಿ ತನಿಖಾಧಿಕಾರಿಗಳು ಕೋರ್ಟಿಗೆ ಸಲ್ಲಿಕೆ ಮಾಡಿದರು. ಅಂದರೆ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆ ಇದೆ ಮತ್ತು ಈ ಪ್ರಕರಣದ ಗಂಭೀರತೆ ಏನಿದೆ ಅನ್ನುವಂಥದ್ದನ್ನು ಕೋರ್ಟಿಗೆ ಮನದಟ್ಟು ಮಾಡುವ ಹಿನ್ನೆಲೆಯಲ್ಲಿ ಮುಚ್ಚಿದ ಲಕೋಟೆಯಲ್ಲಿ ತನಿಖೆಯ ಪ್ರಗತಿ ವರದಿಯನ್ನು ಕೋರ್ಟಿಗೆ ಸಲ್ಲಿಕೆ ಮಾಡಲಾಗಿತ್ತು. ಕೋರ್ಟ್ ಕೂಡ ಈವರೆಗಿನ ತನಿಖೆಯಲ್ಲಿ ಕಂಡುಬಂದಂಥ ಅಂಶಗಳು ಮತ್ತು ಮುಂದೆ ಏನೇನು ವಿಚಾರಗಳಿಗೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕಾಗಿದೆ ಮತ್ತು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಬೇಕಾಗಿದೆ ಅನ್ನುವಂಥದ್ದನ್ನು ಪರಿಗಣನೆ ಮಾಡಿಕೊಂಡು ಇವತ್ತು 5 ದಿನಗಳ ಕಾಲ ಕಸ್ಟಡಿಗೆ ನೀಡಿರುವಂಥದ್ದು. ಸೊ ಈ ಮುಂದಿನ 5 ದಿನಗಳ ಕಾಲ ಯಾವ ರೀತಿ ತನಿಖೆ ಇರುತ್ತೆ ಅನ್ನುವಂಥದ್ದು ಕೂಡ ತುಂಬಾ ಪ್ರಮುಖ ಆಗುತ್ತೆ. ಈಗ ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.